ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ ಚೆನ್ನೈ ಸೂಪರ್ ಕಿಂಗ್ಸ್ ಅರ್ಲಿ ವಿಕೆಟ್ಸ್ ತೆಗಿತಾ ಮುಂಬೈಗೆ ಶಾಕ್ ಕೊಡೋಕ್ಕೆ ಶುರು ಮಾಡಿದ್ರು. ಪವರ್ ಪ್ಲೇಯಲ್ಲಿ 52 ರನ್ಗೆ 3 ವಿಕೆಟ್ಸ್ ಕಳ್ಕೊಂಡ ಮುಂಬೈ ಇಂಡಿಯನ್ಸ್ಗೆ ಸ್ಟೆಬಿಲಿಟಿ ಇರಲಿಲ್ಲ. ಒಂದ್ ಕಡೆಯಿಂದ ರನ್ಸ್ ಬರ್ತಾ ಇದ್ರು ಸ್ಟೇಬಲ್ ಆಗಿ ನಿಂತ್ಕೊಂಡು ಆಡೋ ಪ್ಲೇಯರ್ಸ್ ಇರಲಿಲ್ಲ. ಆವಾಗ ಸ್ಟೆಬಿಲಿಟಿಗೆ ಬೇಸ್ಮೆಂಟ್ ಆಗೋಕೆ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಸೂರ್ಯಕುಮಾರ್ ಯಾದವ್ 26 ಬಾಲ್ಗೆ 29 ರನ್ ಹೊಡೆದ್ರು. ತಿಲಕ್ ವರ್ಮಾ 25 ಬಾಲ್ಗೆ 31 ರನ್ ಸ್ಕೋರ್ ಮಾಡಿದ್ರು. ಅರ್ಲಿ ವಿಕೆಟ್ಸ್ ಕಳ್ಕೊಂಡ ಮುಂಬೈಗೆ ಒಳ್ಳೆ ಸ್ಟೆಬಿಲಿಟಿನ ತಂದ್ಕೊಟ್ರು. ಇವರಿಬ್ರು ಔಟ್ ಆದ್ಮೇಲೆ ಮುಂಬೈ ಮತ್ತೆ ಸಂಕಷ್ಟದಲ್ಲಿ ಇರ್ಬೇಕಾದ್ರೆ ದೀಪಕ್ ಚಹರ್ ಒಂದೊಳ್ಳೆ ಟಾರ್ಗೆಟ್ ಸೆಟ್ ಮಾಡೋಕೆ ಬಂದ್ರು. 15 ಬಾಲ್ಗೆ 28 ರನ್ ಹೊಡೆದು ಮುಂಬೈ ಇಂಡಿಯನ್ಸ್ ನ ಒಂದ್ ತಳ ಸೇರಿಸಿದ್ರು. 156 ರನ್ಗಳ ಟಾರ್ಗೆಟ್ ನೀಡಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ಗೆ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ನೂರ್ ಅಹಮದ್ 4 ಓವರ್ಗೆ 18 ರನ್ ತಗೊಂಡು 4 ವಿಕೆಟ್ ತಗೊಂಡಿದ್ದು. ಚೆನ್ನೈ ಬ್ಯಾಟಿಂಗ್ ಟೀಮ್ ನಲ್ಲೂ ಕೂಡ ಅರ್ಲಿ ವಿಕೆಟ್ಸ್ ಬಿದ್ರು. ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ 26 ಬಾಲ್ಗೆ 53 ರನ್ ಹೊಡೆದು ಈಸಿಯಾಗಿ ನಾವು ಟಾರ್ಗೆಟ್ ನ ರೀಚ್ ಮಾಡ್ತೀವಿ ಅಂತ ಕಾನ್ಫಿಡೆನ್ಸ್ ತೋರಿಸಿದ್ರು. ಋತುರಾಜ್ ಔಟ್ ಆದ್ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಕೂಡ ಕ್ರಂಬಲ್ ಆಗಿ ಶುರುವಾಯಿತು. ಆದ್ರೆ ಓಪನಿಂಗ್ ಮುಂದೆ ರಚಿನ್ ರವೀಂದ್ರ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. 45 ಬಾಲ್ಗೆ 65 ರನ್ ಸ್ಕೋರ್ ಮಾಡಿ ಟೀಮ್ ನ ವಿನ್ನಿಂಗ್ ಕಾರಣ ಆಗ್ತಾರೆ. ಪ್ರೆಷರ್ ಇದ್ರೂ ಕೂಡ ಔಟ್ ಆಗದೆ ಕೊನೆ ಓವರ್ವರೆಗೂ ಆಡಿ ಗೇಮ್ ನ ಫಿನಿಶ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.